ಈತ ಕಿಶನ್ ಮತ್ತೆ ಅವನ ತಾಯಿ. ಕಿಶನ್ನ ತಾಯಿ ದಿನವೆಲ್ಲ ಬುಟ್ಟಿಗಳನ್ನ ಮಾರ್ತಿದ್ರು, ತುಂಬಾ ಕಷ್ಟಪಡೋಂತವ್ರು. ಆದ್ರೆ ಕಿಶನ್ ತುಂಬಾನೇ ಸೋಮಾರಿ. ಅರೇ ಕಿಶನ್, ಎದ್ದೇಳು, ಬುಟ್ಟಿಗಳು ತಯಾರಾಗಿವೆ, ಹೋಗಿ ವ್ಯಾಪಾರಿ ಕೊಟ್ಟು ಬಾ. ಅಯ್ಯೋ ಅಮ್ಮ, ನಿದ್ದೆ ಮಾಡಕ್ ಬಿಡಮ್ಮ, ತುಂಬಾ ನಿದ್ದೆ ಬರ್ತಾ ಇದೆ. ನಾನ್ ಏನ್ ಮಾಡ್ಲಿ ನಿನ್ಗೆ, ಎಷ್ಟು ಸೋಂಬೇರಿಯಾಗಿದ್ದಿ. ನಿನ್ ವಯಸ್ಸಿನ ಮಕ್ಕಳು ಅವ್ರಮ್ಮನ್ನ ಕಣ್ಣಿನ ರೆಪ್ಪೆನಲ್ಲಿಟ್ಕೊಂಡ್ ನೋಡ್ಕೋತಾರೆ, ಇನ್ನು ನೀನಿದ್ದಿ. ಯೋಚನೆ ಮಾಡ್ಬೇಡಮ್ಮ, ನಿನ್ನನ್ನು ರಾಣಿಯಾಗಿ ನೋಡ್ಕೋತೀನಿ. ರಾಣಿ? ಯಾವ ರಾಣಿ? ಮೊದ್ಲು ಹೋಗಿ ಇದನ್ನೆಲ್ಲ ವ್ಯಾಪಾರಿಗೆ ಮಾರಬಾ, ಹಾಗೆ ಬರ್ತಾ ಅಕ್ಕಿ ತಗೊಂಡ್ ಬಾ. ಕಿಶನ್ ಆ ಬುಟ್ಟಿಗಳನ್ನ ತನ್ನ ತಲೆ ಮೇಲೆ ಇರಿಸ್ಕೊಂಡು ಊರಿನ ಎಲ್ಲಾ ರಸ್ತೆಗಳನ್ನ ದಾಟಿ ಬಜಾರಿಗೆ ಹೋಗ್ತಾನೆ. ಅಲ್ಲಿ ಆ ಬುಟ್ಟಿಗಳನ್ನ ವ್ಯಾಪಾರಿಗೆ ಕೊಟ್ಟು ಹಣವನ್ನ ತಗೋತಾ ಇದ್ದ. ಆ ಹಣನ ತಗೊಂಡು ಕಿರಾಯಿ ಅಂಗಡಿಗೆ ಹೋಗಿ ಅವನು ಅಕ್ಕಿಯನ್ನ ತಗೊಂಡ. ದಿನ ಕಿಶನ್ನ ತಾಯಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಿರ್ತಾರೆ, ಬುಟ್ಟಿನೂ ಮಾಡ್ತಾರೆ, ಮನೆನೂ ನೋಡ್ಕೋತಾರೆ. ಆದ್ರೆ ಕಿಶನ್ ಮಾತ್ರ ಯಾವಾಗ್ಲೂ ಮಲ್ಕೊಂಡಿರ್ತಾನೆ. ಕಿಶನ್ನ ತಾಯಿ ಯಾವಾಗ್ಲೂ ಕಿಶನ್ಗೆ ಬುದ್ಧಿವಾದನ ಹೇಳ್ತಿರ್ತಾರೆ, ಆದ್ರೆ ಕಿಶನ್ ಮಾತ್ರ ಕಿಶನ್ನಾಗೇ ಇರ್ತಾ ಇದ್ದ. ಅವನು ಬರೀ ಕನಸುಗಳನ್ನ ಕಾಣ್ತಾ ಇದ್ದ. ಒಂದು ದಿನ ಕಿಶನ್ ಬುಟ್ಟಿಗಳನ್ನ ತಗೊಂಡು ಹೋಗ್ತಾ ಇದ್ದ. ಸಡನ್ ಆಗಿ ಒಂದು ಬಾವಿಯಿಂದ ಕಿರ್ಚುವಂತ ಶಬ್ದ ಬಂತು. ಆಗ ಕಿಶನ್ ಅಲ್ಲಿಗೆ ಹೋದ. ಅಲ್ಲಿ ಹೋಗಿ ನೋಡಿದಾಗ ಒಂದು ಮೊಲದ ಮರಿ ನೀರಲ್ಲಿ ಮುಳುಗ್ತಾ ಇತ್ತು. ಅಯ್ಯಯ್ಯಯ್ಯೋ, ಇದು ಮುಳುಗ್ತಾ ಇದೆಯಲ್ಲ, ಈಗೇನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಆಗ ಕಿಶನ್ಗೆ ಅಲ್ಲಿ ಹತ್ರದಲ್ಲೇ ಒಂದು ದಾರ ಕಾಣಿಸ್ತು. ಇದ್ರಿಂದ ಕೆಲ್ಸ ಆಗ್ಬಿಡತ್ತೆ. ಕಿಶನ್ ಆ ದಾರದಿಂದ ಒಂದು ತನ್ನ ಬುಟ್ಟಿಗೆ ಕಟ್ಟದ. ಆ ಬುಟ್ಟಿಯನ್ನ ಬಾವಿಯೊಳಗಡೆ ಎಸ್ದ. ಬುಟ್ಟಿ ಒಳಗಡೆ ಆ ಮೊಲದ ಮರಿ ಕುತ್ಕೋತು ಹೋಗಿ ಆಮೇಲೆ ಆ ಬುಟ್ಟಿನ ಎಳ್ಕೊಂಡ. ಆಗ ಒಂದು ಆಕಾಶವಾಣಿ ಬಂತು. ಕಿಶನ್, ನಿನ್ನ ಈ ಒಳ್ಳೆ ಕೆಲಸಕ್ಕೆ ನಿನಗೊಂದು ವರದಾನವನ್ನ ಕೊಡ್ತಾ ಇದ್ದೀನಿ. ನೀನು ನಿರ್ಮಲ ಮನಸ್ಸಿನಿಂದ ಏನು ಬೇಕು ಅಂತ ಕೋರ್ಕೊಂಡ್ರು ಅದು ನಿನಗೆ ಸಿಕ್ಬಿಡತ್ತೆ. ಇದನ್ನ ಕೇಳಿದ ಕಿಶನ್ ತುಂಬಾ ಖುಷಿಯಾದ. ನೇರವಾಗಿ ಮನೆ ಕಡೆ ಓಡೋದಕ್ಕೆ ಶುರು ಮಾಡ್ದ. ಅಮ್ಮ ಅಮ್ಮ, ಏನಾಯ್ತು? ಯಾವ್ದಾದ್ರೂ ಪ್ರಾಣಿ ಅಟ್ಟಿಸ್ಕೊಂಡ್ ಬಂತಾ? ಇಲ್ಲ, ಕೇಳಮ್ಮ. ಕಿಶನ್ ತನ್ನ ತಾಯಿಗೆ ಎಲ್ಲವನ್ನು ಹೇಳ್ದ. ನನಗನ್ಸುತ್ತೆ ನೀನು ಕನ್ಸನ್ ನೋಡ್ದೆ ಅಂತ, ಅದು ಹಗಲ್ ಹೊತ್ತಲ್ಲಿ. ನಿನ್ಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಇಲ್ಲ. ನನ್ನ ಇಚ್ಛೆ ಏನು ಅಂದ್ರೆ ನನ್ನ ತಾಯಿಯ ಕುತ್ತಿಗೆಯಲ್ಲಿ ಒಂದು ನೆಕ್ಲೆಸ್ ಬರ್ಲಿ ಅಂತ. ತಕ್ಷಣವೇ ಕಿಶನ್ನ ತಾಯಿಯ ಕೊರಳಿಗೆ ಒಂದು ಚಿನ್ನದ ನೆಕ್ಲೆಸ್ ಬಂತು. ಇದು ಹೇಗೆ ಸಾಧ್ಯ? ನಾನ್ ಹೇಳಿಲ್ವಾ ಇದು ನಿಜ ಅಂತ. ನನ್ನ ಈ ಚಿಕ್ಕ ಮನೆ ದೊಡ್ಡ ಬಂಗ್ಲೆಯಾಗಿ ಬದಲಾಗ್ಲಿ. ತಕ್ಷಣವೇ ಕಿಶನ್ನ ಗುಡಿಸಲು ದೊಡ್ಡ ಬಂಗಲೆಯಾಗಿ ಬದಲಾಯಿತು. ಒಂದೊಂದಾಗಿ ಕಿಶನ್ ತನ್ನ ಇಚ್ಛೆಯಾದಂತಹ ಎಲ್ಲವನ್ನೂ ಪಡ್ಕೊಂಡ. ಈಗ ಕಿಶನ್ ಹತ್ರ ದೊಡ್ಡ ಬಂಗ್ಲೆ ಇತ್ತು, ಕಾರ್ ಇತ್ತು, ಹೊಲ ಇತ್ತು, ದುಡ್ಡಿತ್ತು. ಈಗ ನಿಜವಾಗ್ಲೂ ಕಿಶನ್ನ ತಾಯಿ ಒಬ್ಬ ರಾಣಿಯಾಗಿ ಜೀವನ ಮಾಡ್ತಾ ಇದ್ಲು. ನಾನ್ ಹೇಳಿಲ್ವಾ ಅಮ್ಮ, ನಿನ್ನನ್ನ ನಾನು ರಾಣಿ ತರ ನೋಡ್ಕೋತೀನಿ ಅಂತ? ಹೌದು ಕಿಶನ್, ನೀನು ಎಲ್ಲವನ್ನೂ ನಿಜ ಮಾಡಿ ತೋರಿಸ್ದೆ. ನೀನು ಸಾಧಾರಣವಾದ ಹುಡುಗ ಅಲ್ಲ, ಬದಲಾಗಿ ನೀನು ಜಾದೂ ಮಾಡೋ ಹುಡುಗ, ಜಾದೂಗಾರ. ಪ್ರತಿಭಾ ಹಾಗೂ ಪವನನ ತಂದೆ ಕಷ್ಟಪಟ್ಟು ಜೀವನ ಸಾಗಿಸುವ ಒಬ್ಬ ಬಡಗಿಯಾಗಿದ್ದರು. ಅವರು ದಿನಾ ಪೂರ್ತಿ ಒಂದಲ್ಲ ಒಂದು ಕೆಲಸ ಮಾಡುತ್ತಲೇ ಇದ್ದರು. ಒಮ್ಮೊಮ್ಮೆ ಚೇರ್, ಒಮ್ಮೊಮ್ಮೆ ವಾರ್ಡ್ರೋಬ್ ತಯಾರಿಸುತ್ತಿದ್ದರು. ಅಪ್ಪ, ಟೀ ತಗೊಳ್ಳಿ, ಈಗ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇನ್ನು ನಂದು ವಿಶ್ರಾಂತಿ ತಗೊಳ್ಳೋ ದಿನಗಳು ಬಂದಿಲ್ಲ. ನೀನ್ ಯಾವಾಗ ಡಾಕ್ಟರ್ ಆಗ್ತೀಯಲ್ಲ ಆವಾಗ ನಾನು ಬರೀ ವಿಶ್ರಾಂತಿನೇ ತಗೋತೀನಿ. ಹಾ, ಆದ್ರೆ ಅಲ್ಲಿ ತನಕ ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಕೋಬೇಕಲ್ಲ. ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಕೆಲ್ಸ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ ಅಂತ. ನೀವು ಕೆಲ್ಸ ಮಾಡ್ಬೇಕಾದ್ರೆ ಈ ಮರದ ಧೂಳು ನಿಮ್ಮ ಮೂಗಲ್ ಹೋಗಿ ನಿಮ್ಮ ಆರೋಗ್ಯ ಹಾಳಾಗ್ ಹೋಗುತ್ತೆ. ಆಮೇಲೆ ನೀವೇ ಹೇಳಿ ನಾವೇನ್ ಮಾಡೋದು ಅಂತ. ಹಾ ಗೊತ್ತಾಯ್ತು. ಆದ್ರೆ ನಾನು ವರ್ಷಾನುಗಟ್ಲೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಕಟ್ಟಿಗೆಯಿಂದ ಏನೂ ತೊಂದರೆ ಆಗಲ್ಲ. ಹಾ ಹೌದು ಅಪ್ಪ, ಆದ್ರೆ ವಯಸ್ಸಿನ ಜೊತೆ ನಿಮ್ಮ ದೇಹದ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಗೆ ವಯಸ್ಸಾಗ್ತಿದೆ. ನನಗೆ ಮುದಿಯ ಅಂತೀಯಾ? ಇರು, ಮಾಡ್ತೀನಿ ನಿನಗಿವಾಗ. ನಮ್ಮಪ್ಪ ಮುದುಕ ಆದ್ರು. ಧರ್ಮೇಂದ್ರ ಆಗಾಗ ಪ್ರತಿಭಾಳ ಮಾತನ್ನು ಕೇಳದೆ ಬಿಡುತ್ತಿದ್ದನು ಮತ್ತು ಅವನ ಕೆಲಸಗಳಲ್ಲಿ ತೊಡಗುತ್ತಿದ್ದನು.
ಧರ್ಮೇಂದ್ರನಿಗೆ ಒಂದೇ ಕನಸಿತ್ತು. ಅವನು ತನ್ನ 2 ಮಕ್ಕಳಿಗೆ ಶಿಕ್ಷಣ ನೀಡಿ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕೆಂದು. ಅವನು ಪ್ರತಿಭಾಳನ್ನ ಡಾಕ್ಟರ್ ಹಾಗೆ ಪವನ್ನ ಎಂಜಿನಿಯರ್ ಮಾಡ್ಬೇಕೆಂದು ಆಸೆ ಪಡುತ್ತಿದ್ದ. ಆದುದರಿಂದ ಅವನು ತುಂಬಾ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದ. ಆದರೆ ಧರ್ಮೇಂದ್ರನ ಈ ಕೆಲಸವು ಅವನ ಆರೋಗ್ಯವನ್ನು ತುಂಬಾ ಹಾಳು ಮಾಡುತ್ತಿತ್ತು. ಮತ್ತೆ ಕೆಲವೇ ತಿಂಗಳ ನಂತರ ಅವನ ಆರೋಗ್ಯ ಹದಗೆಟ್ಟಿತು. ಅರೆ, ಯಾಕೆ ಅಳ್ತಿದೀಯಾ? ನಾನ್ ಚೆನ್ನಾಗೇ ಇದ್ದೀನಿ. ಬೇಗನೆ ಮನೆಗೆ ವಾಪಸ್ ಬಂದ್ಬಿಡ್ತೀನಿ. ಡಾಕ್ಟರ್ ಪ್ರತಿಭಾಳಿಗೆ ಹೇಳಿದರು. ಮರದ ಒಣಹುಲ್ಲಿನಿಂದ ತಂದೆಯ ಶ್ವಾಸಕೋಶವು ಹದಗೆಟ್ಟಿದೆ ಎಂದು ತಿಳಿಸಿದರು ಮತ್ತು ಅವರ ತಂದೆ ಹೆಚ್ಚು ದಿನಗಳ ಕಾಲ ಬದುಕುವುದಿಲ್ಲ ಎಂದು ತಿಳಿಸಿದರು. ಇದನ್ನು ಕೇಳಿ ಗಾಬರಿಗೊಂಡ ಪ್ರತಿಭಾಳ ಕಾಲು ಕೆಳಗೆ ಜಾರಿ ಬಿದ್ದಿತು. ಆದರೆ ಸ್ವಲ್ಪ ಸಮಯದ ನಂತರ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ತಂದೆ ಖಂಡಿತವಾಗಿಯೂ ನಾನು ವೈದ್ಯಳಾಗುವುದನ್ನು ಹಾಗೂ ಪವನ್ ಎಂಜಿನಿಯರ್ ಆಗುವುದನ್ನು ನೋಡ್ತಾರೆ. ಇದನ್ನು ಅವಳು ನಿರ್ಧರಿಸಿದಳು. ಪ್ರತಿಭಾ ಓದುವುದರ ಜೊತೆಗೆ ಒಂದು ಕೆಫೆಯಲ್ಲಿ ಕೂಡ ಕೆಲಸ ಮಾಡುವುದನ್ನು ಶುರು ಮಾಡಿದಳು. ಇದೇ ಹೊತ್ತಿಗೆ ಅವಳ ಚಿಕ್ಕ ತಮ್ಮ ಕೂಡ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಹುಡುಕಿಕೊಂಡನು. ಪ್ರತಿಭಾ ಅವಳ ತಂದೆಯನ್ನು ಮನೆಗೆ ಕರೆತಂದಳು. ಅಪ್ಪ, ನೀವಿನ್ಮೇಲೆ ಕಾರ್ಪೆಂಟರ್ ಕೆಲಸ ಮಾಡೋ ಹಾಗಿಲ್ಲ. ಆದ್ರೆ ನನಗೆ ಬೇರೆ ಏನೂ ಬರಲ್ಲ. ಹಾಗಾದ್ರೆ ನೀವು ವಿಶ್ರಾಂತಿ ತಗೊಳ್ಳಿ. ಹಾಗಾದ್ರೆ ನಿಮ್ಮಿಬ್ರ ವಿದ್ಯಾಭ್ಯಾಸ ಮತ್ತೆ ಈ ಮನೆ ಹೇಗ್ ನಡೆಯುತ್ತೆ? ಈ ಮನೇನ ಮತ್ತೆ ನಮ್ಮ ಓದನ್ನ ನಾವೇ ನೋಡ್ಕೊಳ್ತೀವಿ. ನೀವಿನ್ಮೇಲೆ ಕೆಲಸ ಮಾಡಬಾರ್ದು, ರೆಸ್ಟ್ ತಗೋಬೇಕು. ಪ್ರಾಮಿಸ್ ಮಾಡಿ. ಮಗಳ ಹಠವನ್ನು ತಡೆಯಲಾಗದೆ ಇನ್ಮುಂದೆ ಬಡಗಿಯ ಕೆಲಸ ಮಾಡುವುದೇ ಇಲ್ಲ ಎಂದು ಧರ್ಮೇಂದ್ರ ಪ್ರತಿಭಾಳಿಗೆ ಮಾತು ಕೊಟ್ಟ. ಹೀಗೆ ದಿನನಿತ್ಯ ಪ್ರತಿಭಾ ಹಾಗೂ ಪವನ್ ಮೊದಲು ಕಾಲೇಜಿಗೆ ಹೋಗುತ್ತಿದ್ದರು, ನಂತರ ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ಈ ಕಡೆ ಧರ್ಮೇಂದ್ರನಿಗೆ ಮನೆಯಲ್ಲೇ ಕುಳಿತು ಬೇಸರವಾಗುತ್ತಿತ್ತು. ಅವನಿಗೆ ಮನೆಯಲ್ಲೇ ಕುಳಿತು ದಿಕ್ಕೇ ತೋಚದ ಹಾಗೆ ಆಗಿತ್ತು. ಹೀಗೆ ಒಂದು ದಿನ ಆತನ ಸ್ನೇಹಿತನು ಅವನನ್ನು ಭೇಟಿ ಮಾಡಲು ಬಂದ. ಏನಾಯ್ತು ಗೆಳೆಯ? ಈಗ ನಿನ್ನ ಆರೋಗ್ಯ ಹೇಗಿದೆ? ಈಗ ಉತ್ತಮ. ಆದ್ರೆ ನನಗೆ ಕಟ್ಗೆ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನಾನು ಮನೆಯಲ್ಲಿ ಇಡೀ ದಿನ ಕೂತ್ಕೊಂಡು ಬೇಸರ ಆಗೋಗ್ತೀನಿ. ಹಾಗಾದ್ರೆ ಬೇರೆ ಏನಾದ್ರೂ ಕೆಲಸ ಮಾಡು. ಬೇರೆ ಏನಾದ್ರೂ ಎಲ್ಲಿ ಬರುತ್ತೆ ನನಗೆ? ನಿನಗೆ ನೆನ್ಪಿದ್ಯಾ, ನಾವು ಜೊತೆಯಲ್ಲೇ ಬುಟ್ಟಿ ಮಾಡೋದನ್ನ ಕಲ್ತಿದ್ವಿ? ಹೌದು. ಈಗ ನಾನು ಬುಟ್ಟಿಗಳ ವ್ಯಾಪಾರಿ. ಈಗ ನೀನು ಬೇಕಾದ್ರೆ ಬುಟ್ಟಿಗಳನ್ನ ಮಾಡಿ ನನಗೆ ಕೊಡ್ಬೋದು. ಅದ್ರ ಬದಲಾಗಿ ನಾನು ನಿನಗೆ ಹಣ ಕೊಡ್ತೀನಿ. ಇದರಿಂದ ನಿನಗೆ ಒಳ್ಳೆ ದುಡಿಮೆನೂ ಆಗುತ್ತೆ. ಇದಂತೂ ತುಂಬಾ ಒಳ್ಳೇದಾಗುತ್ತೆ. ನೀನೊಂದ್ ಕೆಲಸ ಮಾಡು, ಬುಟ್ಟಿ ಮಾಡೋ ಸಾಮಾನುಗಳನ್ನ ನನಗೆ ತಂದು ಕೊಟ್ಬಿಡು. ನಾನು ಇವತ್ತಿಂದನೇ ಬುಟ್ಟಿಗಳು ಮಾಡಕ್ ಶುರು ಮಾಡ್ತೀನಿ. ಸರಿ ಅಪ್ಪ, ನಾನು ಇವತ್ತೇ ನಿನಗೆ ಸಾಮಾನುಗಳನ್ನ ಕಳಿಸ್ತೀನಿ. ಭೈರವ್ ಅಲ್ಲಿಂದ ಹೊರಟ. ಆದರೆ ಧರ್ಮೇಂದ್ರ ಅವತ್ತು ತುಂಬಾ ಖುಷಿಯಾಗಿದ್ದ. ಸ್ವಲ್ಪ ಸಮಯದ ನಂತರ ಭೈರವನ ಕೆಲಸಗಾರನು ಧರ್ಮೇಂದ್ರನಿಗೆ ಬಿದಿರಿನ ಬುಟ್ಟಿ ಮಾಡಲು ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ತಂದುಕೊಟ್ಟನು. ಧರ್ಮೇಂದ್ರನು ಬಿದಿರಿನ ಬುಟ್ಟಿ ಮಾಡಲು ಶುರುವಾದನು. ಬೆಳಿಗ್ಗೆಯಿಂದ ಸಂಜೆ ಆಯಿತು ಮತ್ತು ಧರ್ಮೇಂದ್ರನು ಕೆಲವು ಬುಟ್ಟಿಗಳನ್ನು ಮಾಡಿಯೇ ಬಿಟ್ಟ. ನೀವು ಏನ್ ಮಾಡ್ತಾ ಇದ್ದೀರಾ ಅಪ್ಪ? ಬುಟ್ಟಿಗಳು ಮಾಡ್ತಿದ್ದೀನಿ. ಇವತ್ತು ಭೈರವ್ ಬಂದಿದ್ದ. ಅವನು ಬುಟ್ಟಿಗಳ ವ್ಯಾಪಾರಿ ಆಗಿದ್ದಾನೆ. ಅವನೇ ಈ ಕೆಲಸ ಕೊಟ್ಟಿದ್ದಾನೆ ನನ್ಗೆ. ಅಂದ್ರೆ ನೀವು ವಿಶ್ರಾಂತಿ ತಗೊಳ್ಳೋದಿಲ್ಲ ಅಲ್ವಾ? ಅರೆ, ನಾನು ವಿಶ್ರಾಂತಿನೇ ತಾನೇ ಮಾಡ್ತಿರೋದು. ಏನಿಲ್ಲ, ಆಗಾಗ ಕೆಲಸ ಮಾಡ್ತಿರ್ತೀನಷ್ಟೇ. ಆಗಾಗನಾ? ಅದೇ ಸಮಯಕ್ಕೆ ಸರಿಯಾಗಿ ಪವನನು ಮನೆಗೆ ಬಂದನು. ಇವತ್ತು ಇಷ್ಟೊಂದು ಬುಟ್ಟಿಗಳ? ಅಪ್ಪ ಹೊಸ ಕೆಲಸ ಹಿಡ್ಕೊಂಡಿದ್ದಾರೆ. ಇದಾದ ನಂತರ ಪ್ರತಿಭಾ ಹಾಗೂ ಪವನ್ ಇಬ್ರು ಜೊತೆಲೇ ಕಾಲೇಜ್ ಹೋಗ್ತಿದ್ರು, ಮತ್ತೆ ಕೆಲಸಕ್ಕೆ ಹೋಗುತ್ತಿದ್ದರು. ಮತ್ತೆ ಧರ್ಮೇಂದ್ರನು ಮನೆಯಲ್ಲೇ ಕುಳಿತು ಬಿದಿರಿನ ಬುಟ್ಟಿಗಳನ್ನು ತಯಾರಿಸುತ್ತಿದ್ದನು. ಇದರಿಂದ ಅವರಿಬ್ಬರ ಶಿಕ್ಷಣ ಹಾಗೂ ಮನೆ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಹೀಗೆ ಇವರು 3 ಜನ 5 ವರ್ಷ ಶ್ರಮಪಟ್ಟು ಸತತವಾಗಿ ಕೆಲಸ ಮಾಡಿದರು. 5 ವರ್ಷಗಳ ನಂತರ ಧರ್ಮೇಂದ್ರ ನೋಡ್ದ, ಪ್ರತಿಭಾಳಿಗೆ ಸ್ಟೇಜ್ ಮೇಲೆ ಡಾಕ್ಟರೇಟ್ ಸರ್ಟಿಫಿಕೇಟ್ ಸಿಕ್ತಿದೆ. ಇದನ್ನು ನೋಡಿ ಅವನ ಕಣ್ಣುಗಳು ತುಂಬಿದವು. ಇದೇ 1 ವರ್ಷದ ನಂತರ ಪವನನಿಗೂ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ದೊರಕಿತು.
ಇವಾಗ ಪ್ರತಿಭಾ ಡಾಕ್ಟರ್ ಆಗಿದ್ಲು ಹಾಗೂ ಪವನ್ ಎಂಜಿನಿಯರ್ ಆಗಿದ್ದ. ಇದಾದ ನಂತರ ಧರ್ಮೇಂದ್ರ ಅವನ ತೋಟದ ಹೂವುಗಳಿಗೆ ನೀರನ್ನು ಹಾಕುತ್ತಿದ್ದ ಮತ್ತು ಪ್ರತಿಭಾ ಹಾಗೂ ಪವನ್ ತಮ್ಮ ತಮ್ಮ ಗಾಡಿಗಳಲ್ಲಿ ಆಫೀಸಿಗೆ ತೆರಳುತ್ತಿದ್ದರು. ಅಬ್ಬಾ ದೇವ್ರೆ, ಇವತ್ತು ನೀನ್ ನನ್ನ ಕನಸನ್ನ ಪೂರೈಸ್ಬಿಟ್ಟೆ. ಇದರಿಂದ ಧರ್ಮೇಂದ್ರ, ಪ್ರತಿಭಾ ಹಾಗೂ ಪವನ್ನ ಶ್ರಮದಿಂದ ಧರ್ಮೇಂದ್ರನ ಕನಸು ನಿಜವಾಯಿತು. ಆದುದರಿಂದ ಮಕ್ಕಳೇ, ಇದಕ್ಕಾಗಿಯೇ ಕಠಿಣ ಪರಿಶ್ರಮದಿಂದ ಮಾತ್ರ ಕನಸುಗಳು ನನಸಾಗುತ್ತವೆ ಎಂದು ಹೇಳಲಾಗುತ್ತದೆ.